Praise the Lord. ದೇವರಿಗೆ ಸ್ತೋತ್ರವಾಗಲಿ. I thank God for this wonderful day that He has given. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಈ ಒಂದು ಒಳ್ಳೆಯ ದಿನ ಕೊಟ್ಟಿದ್ದಕ್ಕಾಗಿ. So I thank God for the word of God. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೇವರ ಒಂದು ವಾಕ್ಯಕ್ಕಾಗಿ. Because the word of God has life in it. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಜೀವವಿದೆ. So and this word of God has the power to give life to the death. ದೇವರ ಈ ವಾಕ್ಯದಲ್ಲಿ ಜೀವವಿದೆ ಒಂದು ಸತ್ತವರಿಗೆ ಜೀವ ಕೊಡಲಿಕ್ಕೆ. This word has the power in heaven and on earth and even in hell. ಈ ವಾಕ್ಯಕ್ಕೆ ಒಂದು ಅಧಿಕಾರವಿದೆ ಪರಲೋಕದಲ್ಲಿ, ಭೂಮಿಯಲ್ಲಿ ಮತ್ತು ನರಕದಲ್ಲಿಯೂ ಸಹ. So if any great man on this earth, ಯಾವುದೇ ಒಂದು ಮಹಾ ವ್ಯಕ್ತಿ ಈ ಭೂಮಿಯ ಮೇಲೆ, so if he gives any word, ಆತನು ಯಾವುದೇ ಒಂದು ಮಾತನ್ನು ನುಡಿಯುವುದಾದರೆ, so it will be limited within his country or within his boundaries. ಅದು ಅವನ ಸುತ್ತಮುತ್ತಲು ಇರುವವರಿಗೆ ಮತ್ತು ಅವರ ದೇಶದಲ್ಲಿ ಇರುವವರಿಗೆ ಮಾತ್ರ ನಿಮಿತ್ತವಾಗಿರುತ್ತದೆ. So but it might not applicable for other countries. ಅದು ಬೇರೆ ದೇಶದವರಿಗೆ ಅದು ಅಷ್ಟು ಮುಖ್ಯವಾಗಿರೋದಿಲ್ಲ. But the word of God ಆದರೆ ದೇವರ ವಾಕ್ಯ is applicable everywhere on this earth. ಅದು ಎಲ್ಲ ಭೂಮಿಯ ಮೂಲೆ ಮೂಲೆಗೂ ಅದು ಸ್ಥಿಮಿತವಾಗಿರುತ್ತದೆ. The word of God is same to the north, to the south, to the east and to the west, all the directions. ದೇವರ ವಾಕ್ಯವು ಅದು ಪೂರ್ವಕ್ಕೂ ಪಶ್ಚಿಮಕ್ಕೂ ಮತ್ತು ಉತ್ತರ ದಕ್ಷಿಣಕ್ಕೂ ಅದು ಎಲ್ಲದರಲ್ಲೂ ಅದು ಒಂದೇ ಆಗಿರುತ್ತದೆ. Today wherever you are, the word of God has the power to bring beauty and blessings in your life. ಇದು ಇವತ್ತು ನೀವು ಈ ಭೂಮಿಯಲ್ಲಿ ಎಲ್ಲೇ ಇರಲಿ, ಈ ದೇವರ ವಾಕ್ಯದ ಒಂದು ಶಕ್ತಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ತರುವಂತದ್ದಾಗಿರಲಿ. As we were meditating from John chapter 2, ನಾವು ಈ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಬಗ್ಗೆ ನಾವು ಧ್ಯಾನಿಸುತ್ತಿರಬೇಕಾದ್ರೆ, so we have meditated the 2 sermons on this before. 2 ಸಂಚಿಕೆಗಳಲ್ಲಿ ಇದಕ್ಕೆ ಮುಂಚಿತವಾಗಿ ನಾವು ಧ್ಯಾನಿಸಬೇಕಾದ್ರೆ, so today we want to continue with the same in a different manner. ಇವತ್ತು ಅದನ್ನೇ ನಾವು ಮೆಲುಕಾಕುವಂತ ಆಗಿರುತ್ತೇವೆ, ಆದ್ರೆ ಇನ್ನೊಂದು ವಿಭಿನ್ನವಾದ ಒಂದು ಪರಿಸ್ಥಿತಿ. So I would request those who have not watched the previous 2 messages to watch and to be blessed. ನಾನು ವಿನಂತಿಸುತ್ತೇನೆ, ಹಿಂದೆ 2 ಸಂಚಿಕೆಯನ್ನು ನೋಡದೇ ಇರುವವರು ಅದನ್ನು ನೋಡಿ ಆಶೀರ್ವದಿಸಲ್ಪಡವರಾಗಿ. And today we want to talk about where Jesus said to the servants, fill the jar with water. ಇವತ್ತು ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ ಆ ಒಂದು ಆಳುಗಳಿಗೆ ಯೇಸು ಸ್ವಾಮಿ ನೀರನ್ನು ತುಂಬಿ ಎಂದು ಹೇಳುವುದನ್ನು. We know that there was no wine in that wedding. ನಮಗೆ ಗೊತ್ತು ಆ ಮದುವೆಯಲ್ಲಿ ದ್ರಾಕ್ಷಾರಸ ಮುಕ್ತಾಯವಾಯಿತು. And Jesus also told that my time has not come. ಯೇಸು ಸ್ವಾಮಿನು ಹೇಳಿದರು ನನ್ನ ಸಮಯ ಇನ್ನು ಬಂದಿಲ್ಲ ಎಂಬುದು. And the same weddings Jesus started doing something different, a miracle in that wedding. ಅದೇ ಮದುವೆಯಲ್ಲಿ ಯೇಸು ಕ್ರಿಸ್ತನು ಏನೋ ಒಂದು ವಿಭಿನ್ನವಾಗಿ ಮಾಡಿ ಅದನ್ನು ಆಶೀರ್ವಾದ. And he is saying to the servant, fill the jar with water. ಆ ಆಳುಗಳಿಗೆ ಹೇಳುತ್ತಿದ್ದಾನೆ, ಆ ಒಂದು ಪಾನೆಗಳನ್ನು ಕಂಠದವರೆಗೂ ತುಂಬಿಸಿರಿ ಎಂದು. In the Bible it clearly says that there were 6 stone water jars. ಸತ್ಯವೇದದಲ್ಲಿ ಅದು ಸ್ಪಷ್ಟವಾಗಿ ಹೇಳುತ್ತದೆ ಅಲ್ಲಿ 6 ಕಲ್ಲಿನ ಬಾನೆಗಳು ಇತ್ತು ಎಂದು. And each contains 20 to 30 gallows. ಒಂದೊಂದು ಬಾನೆಯು ಅದು 100 ಲೀಟರ್ ಅಷ್ಟು ನೀರು ಹಿಡಿಯುವಂತದ್ದಾಗಿರುತ್ತದೆ. One gallow is equal to 3.78 liters. ಒಂದು ಗ್ಯಾಲೋನ್ ಅಂದ್ರೆ ಅದು 3.78 ಲೀಟರ್ ಹಿಡಿಯುವಂತದ್ದು. So almost 100 to 120 liters of capacity is what the stone jars can contain. 100 ರಿಂದ 120 ಲೀಟರ್ ಅಷ್ಟು ನೀರು ಹಿಡಿಯುವಂತಹ ಬಾನೆಗಳು ಇದಾಗಿತ್ತು. And why was this stone jars kept? ಯಾಕೆ ಈ ಕಲ್ಲಿನ ಬಾಣೆಗಳನ್ನು ಇಟ್ಟಿದ್ದಾರೆ? Usually in the weddings they will keep this outside so that the people who come can wash their feet and themselves and then come into the banquet. ಯಹೂದ್ಯರ ಸಂಪ್ರದಾಯದಲ್ಲಿ ಈ ಬಾಣೆಗಳನ್ನು ಇಡುತ್ತಾರೆ. ಏನಕ್ಕಂದ್ರೆ ಜನರು ಈ ಮದುವೆಗೆ ಬರಬೇಕಾದ್ರೆ ಅವರು ಕಾಲುಗಳನ್ನು ತೊಳೆದುಕೊಂಡು ಈ ಮದುವೆ ಒಳಗೆ So this water is kept for the cleansing. ಈ ನೀರನ್ನು
ಶುಚಿಗೊಳಿಸಿಕೊಳ್ಳುವುದಕ್ಕಾಗಿ ಇಟ್ಟಿರುತ್ತಾರೆ. So in those days the wedding was almost for a week. The 6 days they conduct the wedding. ಆ ಕಾಲದಲ್ಲಿ ಮದುವೆ ಎನ್ನುವುದು ಅದು 6 ದಿನ ಅದನ್ನು ಆಚರಿಸುತ್ತಿದೆ. In the verse 1 itself we see on the 3rd day of the wedding. ಮೊದಲನೆಯ ವಚನದಲ್ಲಿ ನಾವು ನೋಡುತ್ತೇವೆ 3ನೆಯ ದಿನದಲ್ಲಿ, ಆ ಮದುವೆಯ 3ನೇ ದಿನದಲ್ಲಿ ಎಂಬುದಾಗಿ. And I believe that this incident is happening almost in the end of the wedding. ನಾನು ನಂಬುತ್ತೇನೆ ಈ ಒಂದು ಸಂದರ್ಭ ಅದು ಕೊನೆಯ ದಿನದಲ್ಲಿ ಆಗುತ್ತಿದೆ, ಮದುವೆಯ ಕೊನೆಯ ದಿನದಲ್ಲಿ ಆಗುತ್ತಿದೆ ಎಂಬುದಾಗಿ. Maybe the celebration of the wedding is coming to a closure. ಆ ಒಂದು ವಿವಾಹದ ಒಂದು ಆಚರಣೆ ಅದು ಮುಕ್ತಾಯಕ್ಕೆ ಬರುತ್ತಿದೆ. Maybe all those who have to come to that wedding has already come using that water for cleansing and they have come to the wedding. ಯಾರ್ಯಾರನ್ನು ಆ ಮದುವೆಗೆ ಆಮಂತ್ರಿಸಿದರೋ ಅವರೆಲ್ಲರೂ ಬಂದಿದ್ದಾರೆ, ಅವರೆಲ್ಲರೂ ಅವರ ಕಾಲುಗಳನ್ನು ತೊಳೆದುಕೊಂಡು. Now Jesus is saying fill the jar with water. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈಗ ಆ ಬಾನೆಗಳನ್ನು ನೀರಿನಿಂದ ತುಂಬಿಸಿ ಎಂಬುದಾಗಿ. And that is not easy to fill the jar, that stone jar. ಅದು ಅಷ್ಟು ಸಾಧಾರಣ ವಿಷಯವಲ್ಲ ಆ ಕಲ್ಲಿನ ಬಾನೆಗಳನ್ನು ತುಂಬಿಸುವುದು. Because it's not like these days how you open a tap there is a water flow. No, they used to get the water and fill almost 100 to 120 liters capacity one water stone jar. ಈಗಿನ ಸಮಯಗಳಲ್ಲಿ ನಾವು ಆ ಕೊಳಾಯನ್ನು ತಿರುಗಿಸಿದರೆ ನೀರು ಬರುವಂತ ಆ ಪರಿಸ್ಥಿತಿ ಇರಲಿಲ್ಲ. ಅವರು ಬಾವಿಗೆ ಹೋಗಿ ಸೇದಿ ಅದನ್ನು 100-120 ಲೀಟರ್ ತುಂಬಿಸಬೇಕಾಗಿತ್ತು. So almost if it's like 6 water pots, it's almost like 600 to 700 liters of water should be filled. 6 ಕಲ್ಲಿನ ಬಾನೆಗಳಲ್ಲಿ 600-700 ಲೀಟರ್ ಅಷ್ಟು ನೀರು ತುಂಬಿಸಬೇಕು. So it's not an easy task. ಅದು ತುಂಬಾ ಸಾಧಾರಣ ವಿಷಯ ಅಲ್ಲ. Though in the wedding the wine was lacking and not the water. ಆ ಮದುವೆಯಲ್ಲಿ ಆ ದ್ರಾಕ್ಷಾರಸ ಕಡಿಮೆಯಾಗಿತ್ತು, ನೀರಲ್ಲ. But what they required was wine and not the water. ಅವರಿಗೆ ಏನು ಬೇಕಾಗಿತ್ತು ಅದು ದ್ರಾಕ್ಷಾರಸ, ನೀರಲ್ಲ. But when Jesus told the servants to fill the jar with water, ಆದ್ರೆ ಯೇಸು ಕ್ರಿಸ್ತನು ಆಳಿಗೆ ಹೇಳಿದ್ದು ನೀರನ್ನು ತುಂಬಿಸಿ ಆ ಬಾನೆಯಲ್ಲಿ. none of them raised a question why. ಒಬ್ಬರು ಸಹ ಹಿಂತಿರುಗಿ ಆತನಿಗೆ ಯಾಕೆ ಎಂಬುದಾಗಿ ಕೇಳಲಿಲ್ಲ. So they just followed the instruction of Jesus Christ. ಅವರು ಯೇಸು ಕ್ರಿಸ್ತನು ಹೇಳಿದ್ದನ್ನು ಮಾತ್ರ ಅವರು ನೆರವೇರಿಸಿಕೊಂಡು ಹೋದರು. And we see in verse 7 that they filled them to the brim. ನಾವು 7ನೇ ವಚನದಲ್ಲಿ ಓದುತ್ತೇವೆ ಅದನ್ನು ಕಂಠದವರೆಗೆ ತುಂಬಿಸಿದರು. Today's believers are very smart. ಈಗಿನ ವಿಶ್ವಾಸಿಗಳು ಅವರು ಯೋಚಿಸುತ್ತಾರೆ ಅವರು ತುಂಬಾ ಬುದ್ಧಿವಂತರು ಎಂಬುದಾಗಿ. And if the Holy Spirit inspires us to do something, ಪವಿತ್ರಾತ್ಮನು ನಮ್ಮನ್ನು ಪ್ರೇರೇಪಿಸಿದರೆ ಏನಾದರೂ ಮಾಡುವುದಕ್ಕೆ, we have a list of questions to ask back. ನಾವು ಒಂದು ಪಟ್ಟಿಯನ್ನು ಮಾಡಿಕೊಂಡಿರುತ್ತೇವೆ ಹಿಂತಿರುಗಿ ಕೇಳುವುದಕ್ಕೆ. But here none of them asked a question to Jesus. ಆದ್ರೆ ಇಲ್ಲಿ ಯಾರು ಸಹ ಯೇಸು ಕ್ರಿಸ್ತನಿಗೆ ಹಿಂತಿರುಗಿಸಿ ಯಾವ ಪ್ರಶ್ನೆ So they just filled the water jar till the brim. ಅವರು ಸುಮ್ಮನೆ ಆ ಒಂದು ಬಾನೆಗಳನ್ನು ಕಂಠದವರೆಗೂ ತುಂಬಿಸಿದರು. So only when we do what God tell us to do, ದೇವರು ಹೇಳಿದ್ದನ್ನು ಮಾತ್ರವೇ ನಾವು ಮಾಡುವುದಾದ್ರೆ, He will do what He has to do. ಆತನು ಮಾಡಬೇಕಾಗಿರೋದನ್ನು ಮಾತ್ರವೇ ಆತನು ಮಾಡುತ್ತಾನೆ. Today the Lord is speaking to somebody very specific. ಇವತ್ತು ದೇವರು ಯಾರೋ ಒಬ್ಬರಿಗೆ ಮುಖ್ಯವಾಗಿ ಮಾತನಾಡುತ್ತಾರೆ. God has already informed you to do something, but you're like, no, this cannot happen. You are parked aside. ದೇವರು ನಿಮ್ಮಲ್ಲಿ ಯಾರಿಗೆ ಒಬ್ಬರಿಗೆ ಇದನ್ನು ಮಾತ್ರನೇ ನೀನು ಮಾಡು ಎಂಬುದಾಗಿ ಮಾತನಾಡಿದ್ದಾರೆ, ಆದ್ರೆ ನೀವು ಬೇಡ ಇದು ಸಮಯ ಅಲ್ಲ, ನಾನು ಅದು ಬದಿಗಿಡುತ್ತೇನೆ ಎಂದು ಬದಿಗಿಟ್ಟಿದ್ದೀರಾ. So you are thinking and telling God, I want wine and not the water, so I can't do this. ನೀವು ಆಲೋಚಿಸಿಕೊಂಡು ಬದಿಗಿಟ್ಟಿದ್ದೀರಾ, ನನಗೆ ದ್ರಾಕ್ಷಾರಸ ಬೇಕು, ನೀರಲ್ಲ, ಅದಕ್ಕೆ ನಾನು ನನ್ನ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೇನೆ. So the Lord is telling, only when you do what you have to do, I will do what I need to do. ಅದಕ್ಕೆ ದೇವರು ಹೇಳುತ್ತಿದ್ದಾರೆ, ನೀನೇನು ಮಾಡಬೇಕು ಅದನ್ನು ನೀನು ಮಾಡಿದರೆ ನಾನೇನು ಮಾಡಬೇಕು ಅದನ್ನು ನಾನು ಮಾಡುತ್ತೇನೆ. So they did not fill the jar quarter or half or the 3/4. ಅವರು ಆ ಬಾನೆಗಳನ್ನು ಕಾಲ್ ಭಾಗ, ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗವಾಗಿ ತುಂಬಿಸಲಿಲ್ಲ.
but they filled till the brim. ಅದನ್ನು ಕಂಠದವರೆಗೂ ತುಂಬಿಸಿದರು. So today we will try to fill as a glass of water and expect a miracle. ಇವತ್ತು ನಾವು ಬರೀ ಒಂದು ಗ್ಲಾಸಿನಲ್ಲಿ ನೀರು ತಗೊಂಡು ಅದನ್ನು ತುಂಬಿಸಿ ಇದರಿಂದ ಕಾರ್ಯವನ್ನು ಎದುರು ನೋಡುತ್ತೇವೆ. So many people also say that, oh, Jesus turned the water into wine, so Jesus is giving the privilege to us to drink. ಅನೇಕರು ಅನ್ಕೊಳ್ಳುತ್ತೇವೆ, ಓ ಯೇಸು ಸ್ವಾಮಿನೇ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಕುಡಿ ಅಂತ ಹೇಳಿದ್ದಾರೆ, ಸೊ ನಾವು ಸಹ ಕುಡಿಬಹುದು ಎಂಬುದಾಗಿ ಅನ್ಕೊಂಡಿದ್ದಾರೆ. So drink. ಕುಡಿರಿ. But how Jesus did do in the same way and drink. ಆದ್ರೆ ಯೇಸು ಸ್ವಾಮಿ ಮಾಡಿದಂತೆ ಅದೇ ರೀತಿಯಲ್ಲಿ ಮಾಡಿ ಕುಡಿಯಿರಿ. So you can take the water, pray, and if it turns to wine, you can drink. ನೀವು ನೀರನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಅದು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದರೆ ಆಗ ಕುಡಿಯಿರಿ. Because Jesus was not turning the water into wine to say that he is okay with the party, but he has something spiritual deep meanings in it. ಯೇಸು ಕ್ರಿಸ್ತನು ಆ ನೀರನ್ನು ತೆಗೆದು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ನೀವು ಪಾರ್ಟಿ ಮೋಜ್ ಮಸ್ತಿ ಮಾಡಬಹುದು ಎಂಬುದಾಗಿ ಆತನು ಹೇಳಿಲ್ಲ, ಆದ್ರೆ ಇದರಲ್ಲಿ ಒಂದು ಆಳವಾದ ಸಂದೇಶವನ್ನು ಇಟ್ಟಿದ್ದಾರೆ. As I already told, that to break the curse which came through Noah because of wine, to break that slavery and make us as sons and daughters. ನಾನು ಈಗಾಗಲೇ ಹೇಳಿದಂತೆ ಆ ಒಂದು ಶಾಪ ನೋವನ ಮೂಲಕ ಬಂದಂತ ಶಾಪವನ್ನು ಮುರಿಯಲಿಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಆಶೀರ್ವದಿಸುತ್ತಿದ್ದಾನೆ. My dear brother, my dear sister, ನನ್ನ ಪ್ರೀತಿಯ ಸಹೋದರ ಸಹೋದರಿ, you have just filled half of the jar. ನೀವು ಬರೀ ಅರ್ಧ ಬಾನೆಯನ್ನು ತುಂಬಿಸಿದ್ದೀರಾ. Maybe you have filled only the 3/4 of the jar and expecting a miracle. ನೀವು ಬರೀ ಮುಕ್ಕಾಲು ಭಾಗ ತುಂಬಿಸಿ ಒಂದು ಅದ್ಭುತ ಕಾರ್ಯಕ್ಕಾಗಿ ಕಾಯುತ್ತಿದ್ದೀರಾ. But through this word, God wants to remind you, fill till the brim. ಆದ್ರೆ ಈ ವಾಕ್ಯದ ಮೂಲಕ ದೇವರು ನಿಮಗೆ ಜ್ಞಾಪಿಸುತ್ತಿದ್ದಾನೆ, ಅದು ಕಂಠದವರೆಗೂ ತುಂಬಿಸಿರಿ ಎಂಬುದಾಗಿ. If God wants to do something, He will do 100%. ದೇವರು ಏನಾದರೂ ಮಾಡುವುದಾದ್ರೆ ಅದು 100% ಶೇಕಡ ಮಾಡುವಾತನಾಗಿರುತ್ತಾನೆ. So you don't limit God. ನೀವು ದೇವರನ್ನು ಒಂದು ಲಿಮಿಟ್ ಮಾಡಬೇಡಿ. So God, whatever He says, when we do, He will do what He says. He will do what He has to do. ನಾವು ಕೇಳಿದಾಗ ದೇವರು ಮಾಡುವುದು ತಾನು ಏನು ಅನ್ಕೊಂಡಿದ್ದಾರೋ ಅದನ್ನೇ ಮಾಡುವಾತನಾಗಿದ್ದಾನೆ. And the servants filled all the 6 jars full. ಅವಾಗ ಆಳುಗಳು ಆ 6 ಕಲ್ಲಿನ ಬಾನೆಗಳನ್ನು ಕಂಠದವರೆಗೂ ತುಂಬಿಸಿದರು. All the servants know that what they have filled is water. ಎಲ್ಲ ಆಳುಗಳಿಗೂ ಗೊತ್ತು ಏನನ್ನು ತುಂಬಿಸಿದ್ದಾರೆ ಅದು ನೀರು. And now in the verse 8, ಈಗ 8ನೇ ವಚನದಲ್ಲಿ we need to be happy because Jesus is in action. ನಾವು ಸಂತೋಷಿಸಬೇಕು, ಯಾಕಂದ್ರೆ ಕಾರ್ಯ ಇಲ್ಲಿ ಯೇಸು ಕ್ರಿಸ್ತನ ಮೂಲಕ ನಡೆಯುತ್ತಿದೆ. If Jesus stepped into an action, ಯೇಸು ಕ್ರಿಸ್ತನು ಒಂದು ಕಾರ್ಯವನ್ನು ನಡೆಸುತ್ತಾ ಇದ್ದಾರೆ ಎಂಬುದಾಗಿ ನೋಡಿದರೆ He will complete the task. ಆತನು ನೆರವೇರಿಸುತ್ತಾನೆ. Thank God that He is stepping into doing certain task in your life. ದೇವರಿಗೆ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಆತನು ಏನೋ ಒಂದು ಕಾರ್ಯ ಮಾಡಲಿಕ್ಕೆ ಬರುವಾತನಾಗಿರುತ್ತಾನೆ. When the Lord begins a good work, He will finish that good work. ದೇವರು ಒಂದು ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದರೆ ಅದನ್ನು ನಮಗೆ ಸಹಾಯ ಮಾಡಿಸುತ್ತಾನೆ. Allow and give Him the time and He will do in His time. ದೇವರಿಗೆ ನೀವು ಸಮಯ ಕೊಟ್ಟು ಅವರ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಕಾರ್ಯಗೊಳಿಸಲಿಕ್ಕೆ ನೀವು ಸಮಯ ಕೊಡಿ. Many times we say that what God not happened. ಅನೇಕ ಸರಿ ನಾವು ಗುಣಗಾಡುತ್ತೇವೆ, ಏನ್ ತಂದೆ ಇನ್ನೂ ಆಗಿಲ್ಲ ಎಂಬುದಾಗಿ. If He is in action, ಆತನ ಒಂದು ಕಾರ್ಯ ತೊಡಗಿದರೆ He is the Lord who is responsible for the completion. ಆತನು ಖಂಡಿತವಾಗಿ ಅದನ್ನು ಪೂರ್ತಿಗೊಳಿಸುವ ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತಾನೆ. Now He is saying to the servants, ಈಗ ಆತನು ಆಳಿಗೆ ಹೇಳುತ್ತಾ ಇದ್ದಾನೆ, now draw some out and take it to the master of the banquet. ಅವರು ಹೇಳ್ತಿದ್ದಾರೆ, ಈಗ ಅದನ್ನು ತೊಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂಬುದಾಗಿ. And now the servants who put the water,
ಈಗ ಆ ಆಳುಗಳು ನೀರನ್ನು ತುಂಬಿಸಿದ ಆಳುಗಳು the same servants are now drawing the water from the jar, ಅದೇ ಆಳುಗಳು ಒಂದು ಜಗ್ಗಲ್ಲಿ ಆ ನೀರನ್ನು ತೆಗೆದುಕೊಂಡು and now Jesus has told, go give it to the master of the banquet. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಔತಣದ ಪಾರುಪತ್ಯಗಾರನಿಗೆ ಅದನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ. So maybe if I would have been in the place of the servant, ನಾನು ಆ ಆಳಿನ ಒಂದು ಸ್ಥಾನದಲ್ಲಿ ಇರುವುದಾದ್ರೆ my mind would have said, ನನ್ನ ಆಲೋಚನೆ ಹೇಳಿರಬಹುದು, what you have put is water. ನೀನ್ ಹಾಕಿರೋದು ನೀರು. So if I take that water to the banquet master, ಇವಾಗ ಆ ನೀರನ್ನು ಔತಣದ ಪಾರುಪತ್ಯಗಾರನಿಗೆ ತಗೊಂಡುಕೊಂಡು ಹೋದ್ರೆ he will scold me, ಆತ ನನ್ನ ಬೈತಾನೆ ಅಂತ. because ಯಾಕಂದ್ರೆ he is already disturbed. ಆತನಿಗೆ ಈಗಾಗಲೇ ಗೊಂದಲದಲ್ಲಿದ್ದಾರೆ. Listen to me very carefully. ನನ್ನನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. The master who was in charge to maintain this wedding in a very good manner, ಈ ಔತಣದ ಪಾರುಪತ್ಯಗಾರನು ಎಲ್ಲವನ್ನು ಕಟ್ಟುನಿಟ್ಟಾಗಿ ನಡೆಸಬೇಕಾಗಿದ್ದ he has already failed. ಆತನು ಈಗಾಗಲೇ ಆತನ ಕಾರ್ಯದಲ್ಲಿ ತಪ್ಪಿ ಹೋಗಿದ್ದಾನೆ. Because the wine is over. ಯಾಕಂದ್ರೆ ದ್ರಾಕ್ಷಾರಸ ಮುಗಿದು ಹೋಗಿದೆ. So this master is now in a great disturbed mode. ಈ ಪಾರುಪತ್ಯಗಾರನು ಈಗಾಗಲೇ ಒಂದು ಗೊಂದಲಕ್ಕೆ ಸಿಗಾಕೊಂಡಿದ್ದಾನೆ. And the servants also know that if I take this water to this guy, ಈಗ ಆಳುಗಳಿಗೂ ಗೊತ್ತು, ಈ ಮನುಷ್ಯನ ಹತ್ರ ನಾನು ನೀರ್ ತೆಗೆದುಕೊಂಡು ಹೋದ್ರೆ he will blast us. ಆತ ನಮ್ಮನ್ನು ಖಂಡಿತ ಬೈದ್ ಬಿಡ್ತಾನೆ. So but ಆದರೆ they just followed what Jesus told them to do. ಅವರು ಯೇಸು ಹೇಳಿದ್ದು ಮಾತ್ರವೇ ಅವರು ಅದನ್ನು ಹಿಂಬಾಲಿಸಿಕೊಂಡು ಮಾಡಿದರು. In their mind they know it is water. ಅವರ ಆಲೋಚನೆಯಲ್ಲಿ ಅವರಿಗೆ ಗೊತ್ತು ಅದು ನೀರು ಎಂಬುದು. In their heart I believe that they had a faith that this Jesus will do something amazing. ಆದ್ರೆ ಅವರ ಮನಸ್ಸಿನಲ್ಲಿ ಅವರಿಗೆ ಒಂದು ಖಚಿತವಾಗಿ ಗೊತ್ತಿತ್ತು, ಈ ಯೇಸು ಏನೋ ಒಂದು ಮಹಾ ಕಾರ್ಯ ಮಾಡ್ತಾರೆ. Even now while hearing this message, ಈಗಲೂ ಈ ವಾಕ್ಯವನ್ನು ಕೇಳುತ್ತಿರಬೇಕಾದ್ರೆ your mind is thinking different. ನಿಮ್ಮ ಒಂದು ಬುದ್ಧಿ ಏನನ್ನು ಆಲೋಚಿಸುತ್ತಿರಬಹುದು. Your mind is having many questions. ನಿಮ್ಮ ಬುದ್ಧಿಯಲ್ಲಿ ಏನೋ ಪ್ರಶ್ನೆಗಳಿರಬಹುದು. But there is a small faith in your heart. ಆದ್ರೆ ಒಂದು ಸಣ್ಣ ನಂಬಿಕೆ ನಿಮ್ಮ ಹೃದಯದಲ್ಲಿದೆ. Jesus will do something. ಯೇಸು ಕ್ರಿಸ್ತನ ಏನೋ ಒಂದು ಮಾಡ್ತಾರೆ. I tried my best for a good job. ನಾನು ಎಷ್ಟೋ ಕಷ್ಟಪಟ್ಟೆ ಒಂದು ಒಳ್ಳೆ ಉದ್ಯೋಗಕ್ಕಾಗಿ. I have applied my resumes to many different companies. ನಾನು ನನ್ನ ಬಯೋಡೇಟಾ ಎಷ್ಟೊಂದು ಕಂಪನಿಗೆ ಕೊಟ್ಟಿದ್ದೇನೆ. Nothing worked out. ಆದ್ರೆ ಏನು ಆಗ್ಲಿಲ್ಲ. But through this message, ಆದ್ರೆ ಈ ವಾಕ್ಯದ ಮೂಲಕ God is inspiring you ದೇವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. that he is going to turn your water into wine. ನಿಮ್ಮ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸುತ್ತಾರೆ. Maybe many proposals came to you. ಅನೇಕ ಒಂದು ಸಂಬಂಧಗಳು ನಿಮಗೆ ಬಂದಿರಬಹುದು. Maybe they have rejected you. ಅವರು ನಿಮ್ಮನ್ನು ಅಲ್ಲಗಳೆಸಿರಬಹುದು. But God will do something amazing in his time for you. ಆದ್ರೆ ದೇವರು ತನ್ನ ಸಮಯಕ್ಕೆ ಏನೋ ಒಂದು ಉತ್ತಮವಾದದ್ದು ಮಾಡುತ್ತಾನೆ. There are few families who want to build a house. ಕೆಲವೊಂದು ಕುಟುಂಬಗಳು ಒಂದು ಮನೆಯನ್ನು ಕಟ್ಟಲಿಕ್ಕೆ but it did not happen in your time. ಆದ್ರೆ ನಿಮ್ಮ ಸಮಯದಲ್ಲಿ ಅದಾಗಲಿಲ್ಲ. You are thinking that okay, let us not worry about it, or let us forget about the dream. ನೀವು ಯೋಚಿಸುತ್ತಿದ್ದೀರಾ ಆ ಕನಸಿನ ಬಗ್ಗೆ ಮರೆತು ಬಿಡೋಣ ಎಂಬುದಾಗಿ. God will do amazingly that he is going to build a house for you. ದೇವರು ಒಂದು ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾನೆ. ಆತನು ನಿಮಗೆ ಮನೆಯನ್ನು ಕಟ್ಟುತ್ತಿದ್ದಾನೆ. Maybe somebody who wants to go abroad, but in your time, in your efforts, it did not happen. ಇಲ್ಲಿ ಕೆಲವರು ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನಿಸುತ್ತಿರಬಹುದು, ಆದ್ರೆ ನಿಮ್ಮ ಒಂದು ಕಷ್ಟದ ಪ್ರತಿಫಲ ಅದು ಮುಕ್ತಾಯವಾಗಿರಬಹುದು. God's time has begun in your life. ದೇವರ ಸಮಯ ಅದು ಪ್ರಾರಂಭವಾಗಿದೆ. Your visa might have been cancelled. ನಿಮ್ಮ ವೀಸಾ ಕ್ಯಾನ್ಸಲ್ ಆಗಿರಬಹುದು. Your dreams might have been closed. ನಿಮ್ಮ ಕನಸುಗಳು ಮುಚ್ಚೋಗಿರಬಹುದು. Your many aspirations might have come to the end. ನಿಮ್ಮ ಅನೇಕ ಉತ್ತಮ ಆಲೋಚನೆಗಳು ಅದು ಮುಕ್ತಾಯವಾಗಿರಬಹುದು. Maybe you are having a battle between your mind and your heart. ನಿಮಗೆ ಒಂದು ಹೋರಾಟವಾಗಿರಬಹುದು ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಆಲೋಚನೆಯಲ್ಲಿ. Your mind has so many questions. ನಿಮ್ಮ ತಲೆಯಲ್ಲಿ ಅನೇಕ ಪ್ರಶ್ನೆಗಳಿರಬಹುದು. Like how the servants had. ಈ ಆಳುಗಳಿಗೆ ಇದ್ದಂತೆ. But they just followed what Jesus told. ಆದ್ರೆ ಅವರು ಯೇಸು ಕ್ರಿಸ್ತನು ಏನು ಹೇಳಿದನೋ ಅದನ್ನು ಮಾತ್ರ ಹಿಂಬಾಲಿಸಿದ್ರು. And they took that to the master. ಅದನ್ನು ಒಂದು ಔತಣ ಪಾರುಪತ್ಯಗಾರನಿಗೆ ತೆಗೆದುಕೊಂಡು ಹೋದ್ರು. Why did Jesus tell them to take to the master?
ಏನಕ್ಕೆ ಯೇಸು ಸ್ವಾಮಿ ಅದನ್ನು ಔತಣದ ಪಾರುಪತ್ಯಗಾರನಿಗೆ ತೆಗೆದುಕೊಂಡು ಹೋಗಿ Maybe he would have told to take it to the bride and the bridegroom or somebody else. ಅವ್ರು ಹೇಳ್ಬೋದಾಗಿತ್ತು ಡೈರೆಕ್ಟ್ ಆಗಿ ಗಂಡು ಮತ್ತೆ ಹೆಣ್ಣಿಗೆ ತಗೊಂಡು ಹೋಗಿ ಅಥವಾ ಬೇರೆ ಯಾರಾದ್ರೂ ತಗೊಂಡು ಹೋಗಿ ಎಂಬುದಾಗಿ. Or maybe for those who did not got the wine, so to give it to them. ಆದ್ರೆ ಇಲ್ಲಿವರೆಗೂ ಯಾರ್ಯಾರಿಗೆ ದ್ರಾಕ್ಷಾರಸ ಸಿಗ್ಲಿಲ್ವೋ ಅವರಿಗೆ ಕೊಡುವುದೇ. But why to the master? ಆದ್ರೆ ಪಾರುಪತ್ಯಗಾರನಿಗೆ ಏನಕ್ಕೆ? Because it says that he was the master of the banquet. ಅದೇ ವಾಕ್ಯ ಹೇಳುತ್ತದೆ ಆತನು ಔತಣದ ಪಾರುಪತ್ಯಗಾರನಾಗಿದ್ದ. So he was in charge of having a very good and blessed wedding ceremony. ಆತನಿಗೆ ಒಂದು ಇನ್ಚಾರ್ಜ್ ಇತ್ತು ಆ ಒಂದು ಔತಣದ ಪಾರುಪತ್ಯಗಾರಕ್ಕೆ ಮಾಡೋದು ಆ ಮದುವೆಯಲ್ಲಿ. So now when this master got the wine, ಈಗ ಈ ಒಂದು ಔತಣದ ಪಾರುಪತ್ಯಗಾರನಿಗೆ ದ್ರಾಕ್ಷಾರಸ ಸಿಕ್ಕಿದಾಗ, and when he tasted that wine, ಆತನು ಆ ದ್ರಾಕ್ಷಾರಸವನ್ನು ರುಚಿಸಿದಾಗ this master understood something. ಆ ಒಂದು ಪಾರುಪತ್ಯಗಾರನು ಒಂದನ್ನು ಅರ್ಥ ಮಾಡಿಕೊಂಡ. Listen to me very carefully. ನನ್ನನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. He understood that I am a master, but there is master of masters who has come to this wedding. ಆತನಿಗೆ ಅರ್ಥ ಆಯ್ತು, ನಾನು ಇಲ್ಲಿ ಪಾರುಪತ್ಯಗಾರನು, ಆದ್ರೆ ಪಾರುಪತ್ಯಗಾರನಿಗೆ ಪಾರುಪತ್ಯ ಅತಿ ದೊಡ್ಡದಾದಂತ ಪಾರುಪತ್ಯಗಾರನು ಈ ಮದುವೆಯಲ್ಲಿ ಇದ್ದಾನೆ ಎಂಬುದಾಗಿ. Jesus is the greatest master in the planet Earth. ಯೇಸು ಸ್ವಾಮಿ ಒಂದು ದೊಡ್ಡ ಪಾರುಪತ್ಯಗಾರನು ಈ ಭೂಮಿಯಲ್ಲಿ. Today maybe your family's master may be somebody else. ಇವತ್ತು ನಿಮ್ಮ ಕುಟುಂಬದ ಪಾರುಪತ್ಯಗಾರರು ಬೇರೆ ಯಾರೋ ಇರಬಹುದು. Maybe your in-laws are your masters. ನಿಮ್ಮ ಅತ್ತೆ ಮಾವಂದಿರು ಇರಬಹುದು ಪಾರುಪತ್ಯಗಾರರು. Maybe some social medias are through that you are trying to move your family. ಅನೇಕ ಒಂದು ಸೋಷಿಯಲ್ ಮೀಡಿಯಾ ಇರಬಹುದು, ಅದರಲ್ಲಿ ನೀವು ನಿಮ್ಮ ಕುಟುಂಬವನ್ನು ಕಳೆಯಬೇಕು ಎಂಬುದಾಗಿ. So maybe you're taking instructions from internet like how to have a good family life and other things, and maybe those things are your master. ಇಂಟರ್ನೆಟ್ ಇಂದ ಗೂಗಲ್ ಇಂದಾಗಿ ನೀವು ಅನೇಕ ಸಂಗತಿಗಳನ್ನು ತೆಗೆದುಕೊಳ್ಳುತ್ತಿರಬಹುದು, ಅದು ಒಂದು ಪಾರುಪತ್ಯಗಾರ ಎಂಬುದಾಗಿ. Maybe for some families lawyers may be the master of your life. ಅನೇಕ ಕುಟುಂಬಗಳಿಗೆ ಈ ಒಂದು ಲಾಯರ್ಗಳು ಅವರು ಪಾರುಪತ್ಯಗಾರ. Maybe counselors have become the masters of your life. ಈ ಕೌನ್ಸಿಲರ್ಗಳು ನಿಮ್ಮ ಪಾರುಪತ್ಯಗಾರರಾಗಿರಬಹುದು. If anybody is a person, a man or a woman who is a master of your family, it will fail. ಯಾವುದೇ ಒಂದು ಮನುಷ್ಯ ಅಥವಾ ಸ್ತ್ರೀ ಆಗಿರಬಹುದು ನಿಮ್ಮ ಪಾರುಪತ್ಯಗಾರ ತೆಗೆದುಕೊಂಡ್ರೆ ಅದು ಕೊನೆಗಾಣ. But today if you make Lord Jesus Christ as the master of your family, he knows to fulfill every lacking in your life. ಆದ್ರೆ ಇವತ್ತು ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಒಂದು ಕುಟುಂಬದ ಪಾರುಪತ್ಯಗಾರನಾಗಿ ನೇಮಿಸಿದರೆ, ಮುಖ್ಯ ಪಾರುಪತ್ಯಗಾರನಾಗಿ ನೇಮಿಸಿದರೆ, ಅದು ನಿಮಗೆ ಒಳ್ಳೆಯ ಒಂದು ಉತ್ತಮವಾದಂತ ಒಂದು ಫಲಿತಾಂಶ ಕೊಡುವಂತ. When this master tasted, ಈ ಪಾರುಪತ್ಯಗಾರನು ಅದನ್ನು ರುಚಿಸಿದಾಗ he was surprised. ಆತನಿಗೆ ಆಶ್ಚರ್ಯವಾಯಿತು. And he's like, how can you save such a good wine till now? ಆತನಿಗೆ ಆಶ್ಚರ್ಯವಾಯಿತು, ಇಲ್ಲಿವರೆಗೂ ಇಂಥ ಒಳ್ಳೆ ದ್ರಾಕ್ಷರಸ ಹೇಗೆ ಬಚ್ಚಿಟ್ಟುಕೊಂಡಿದ್ರಿ. So today your marriage life is going bitter. ಇವತ್ತು ನಿಮ್ಮ ಒಂದು ವೈವಾಹಿಕ ಜೀವನ ಅದು ಕಹಿಯಾಗಿರಬಹುದು. Maybe your life is going bitter. ನಿಮ್ಮ ಒಂದು ಜೀವನ ಕಹಿಯಾಗಿರಬಹುದು. Jesus turns your bitter into better. ಯೇಸು ಕ್ರಿಸ್ತನು ನಿಮ್ಮ ಕಹಿಯನ್ನು ಸಿಹಿಯಾಗಿ ಮಾರ್ಪಡಿಸುತ್ತಾನೆ. Will you make Jesus Christ as the master of your life? ಯೇಸು ಕ್ರಿಸ್ತನನ್ನು ನಿಮ್ಮ ಪಾರುಪತ್ಯಗಾರನಾಗಿ ಮಾಡುತ್ತೀರಾ ನಿಮ್ಮ ಜೀವಿತದಲ್ಲಿ? Maybe are you willing to say, God, I will follow the instructions according to the word of God and do that? ನೀವು ಹೇಳುತ್ತೀರಾ, ಯೇಸುವೆ ನೀನು ಕೊಟ್ಟಂತ ಒಂದು ಇನ್ಸ್ಟ್ರಕ್ಷನ್ ಮೂಲಕ ನಾನು ನಡೆದುಕೊಂಡು ದೇವರಿಗೆ ಮೆಚ್ಚಿಸುತ್ತೇನೆ ಎಂಬುದಾಗಿ. Are you willing to fill the jar with the water, not half but to the full? ನೀವು ಆ ಒಂದು ಬಾನೆಯನ್ನು ಪೂರ್ತಿಯಾಗಿ ಕಂಠದವರೆಗೂ ತುಂಬಿಸುತ್ತೀರಾ, ಅರ್ಧ ಮಾತ್ರವಲ್ಲ. So can you just work on what you need to work? ನೀವು ಯಾವುದರ ಮೇಲೆ ಕೆಲಸ ಮಾಡಬೇಕು ಅದರ ಮೇಲೆ ಮಾತ್ರ ಕೆಲಸ ಮಾಡಿ. If Jesus Christ the master is saying to forgive, will you be able to forgive? ಆ ಒಂದು
ಆ ಒಂದು ಪಾರಪತಿಗಾರನಾದ ಯೇಸು ನಿಮ್ಮನ್ನು ಯಾರನ್ನು ಕ್ಷಮಿಸಿ ಎಂಬುದಾಗಿ ಹೇಳಬೇಕಾದ್ರೆ ನೀವು ಸಿದ್ಧರಾಗಿದ್ದೀರಾ ಕ್ಷಮಿಸುವುದಕ್ಕೆ? He is going to do great and mighty things. ಆತನು ಉತ್ತಮವಾದಂತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. Today your jars might be dry. ಇವತ್ತು ನಿಮ್ಮ ಬಾನೆಗಳು ಬತ್ತು ಹೋಗಿರಬಹುದು. Fill it with Jesus Christ, the living water. ಅದು ನಿತ್ಯ ಜೀವಕರವಾದ ನೀರಾದಂತ ಯೇಸು ಕ್ರಿಸ್ತನಿಂದ ತುಂಬಿಸಿ. And he will bless you in turning every curses into blessings. ಆತನು ಎಲ್ಲಾ ಶಾಪಗಳನ್ನು ಒಂದು ಆಶೀರ್ವಾದಕರವಾಗಿ ಮಾರ್ಪಡಿಸುವ ಆತನಾಗಿರುತ್ತಾನೆ. I thank God for this wonderful word. ನಾನು ದೇವರಿಗೆ ಈ ಒಳ್ಳೆಯ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. So that Jesus will be the master of our life. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಪಾರಪತ್ಯಗಾರನಾಗಿ ಇರುವಂತೆ. And our life will never be the same. ನಮ್ಮ ಜೀವನವು ಮತ್ತೆ ಇದೇ ಆಗಿರುವುದಿಲ್ಲ. Don't allow somebody else to be the master of your life. ಬೇರೆ ಯಾರನ್ನು ನಿಮ್ಮ ಪಾರಪತ್ಯಗಾರನಾಗಿ ನೇಮಿಸಬೇಡಿ. But make Jesus as the master of your life. ಆದರೆ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದ ಪಾರಪತ್ಯಗಾರನಾಗಿ ನೇಮಿಸಿ. Whatever the challenges it might be. ಏನೇ ಸಂಭವಿಸಿದರು. Whatever the lacking that you might be having. ಏನೇ ಕೊರತೆ ಸಂಭವಿಸಿದರು. He knows how to fulfill it. ಆತನಿಗೆ ಗೊತ್ತು ಅದನ್ನೇ ಹೇಗೆ ಪರಿಪೂರ್ಣಗೊಳಿಸಬೇಕೆಂಬುದಾಗಿ. May God turn your water into wine. ದೇವರು ನಿಮ್ಮ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ. Turn your curse into blessings. ನಿಮ್ಮ ಒಂದು ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿ. Turn your darkness into light. ನಿಮ್ಮ ಕತ್ತಲೆಯನ್ನು ಬೆಳಕಿನ ಉಪಾಧಿಯಲ್ಲಿ ಆಶೀರ್ವದಿಸಿ. Turn your mourning into dancing. ನಿಮ್ಮ ದುಃಖವನ್ನು ನಾಟ್ಯವಾಗಿ ಮಾರ್ಪಡಿಸಿ. Turn your sorrows of tears into the tears of joy. ನಿಮ್ಮ ದುಃಖದ ಕಣ್ಣೀರನ್ನು ಆನಂದ ಕಣ್ಣೀರಾಗಿ ಮಾರ್ಪಡಿಸಿ. May God richly bless you. ದೇವರು ನಿಮ್ಮನ್ನು ಅತ್ಯುತ್ತಮವಾಗಿ ಆಶೀರ್ವದಿಸಲಿ. Like to pray for you. Heavenly Father, we thank you, God, for this wonderful word. ಪರಲೋಕದ ತಂದೆಯೇ, ಈ ಉತ್ತಮ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. You be the master and lead us. ನೀವು ಆ ಪಾರಪತ್ಯಗಾರನಾಗಿದ್ದುಕೊಂಡು ನಮ್ಮನ್ನು ಮುಂದಕ್ಕೆ ಕರೆದೊಯ್ಯಿರಿ. Thank you. ನಿಮಗೆ ಸ್ತೋತ್ರ. And help us to do what you say us to do. ನೀವು ಹೇಳಿದ್ದನ್ನು ನಾವು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸಿ. We give you all the glory, ನಿಮಗೆ ಎಲ್ಲಾ ಘನತೆ, honor and praise. ಗೌರವ ಸಲ್ಲಿಸುತ್ತೇವೆ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen.